ಮಮತಾ ಬ್ಯಾನರ್ಜಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಭಾರಿ ಹಿನ್ನಡೆಯಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಸಿಬ್ಬಂದಿ ಹಾಜರು ಬಗ್ಗೆ ಮಮತಾ ತಕರಾರನ್ನ ಎತ್ತಿದ್ರು. ಈಗ ಮೊದಲು ಹೈಕೋರ್ಟ್, ಈಗ ಸುಪ್ರೀಂ ಕೋರ್ಟ್ನಲ್ಲೂ ಈಗ ಭಾರಿ ಹಿನ್ನಡೆಯಾಗಿದೆ. ಮತ ಎಣಿಕೆಗೆ ಕೇಂದ್ರ ಸರ್ಕಾರದ ಸಿಬ್ಬಂದಿ ಮಾತ್ರ ಇರಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಹೇಳಿತ್ತು. ಮತ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಿಬ್ಬಂದಿಗಳು ಮಾತ್ರ ಅವರು ಇರ್ಲಿಕ್ಕೆ ಅವಕಾಶ ಇರುತ್ತೆ, ಆದ್ರೆ ಕೇಂದ್ರ ಸರ್ಕಾರದ ಸಿಬ್ಬಂದಿ ಬೇಡ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರು ತಕರಾರನ್ನೇ ಎತ್ತಿರ್ತಾರೆ. ಸ್ಥಳೀಯ ಸಿಬ್ಬಂದಿ ಸ್ಥಳಗಳಲ್ಲಿ ಹಾಜರಾಗಿರಬೇಕು ಅಂತ ಹೇಳಿ ಮಮತಾ ವಾದವನ್ನ ಕೂಡ ಹೂಡಿದ್ರು. ಈ ಕೇಸ್ ಬಗ್ಗೆ ಕೋರ್ಟ್ ಮೊರೆ ಹೋಗಿದ್ದಂತಹ ಟಿಎಂಸಿಯ ಮಮತಾ ಟಿಎಂಸಿಗೆ ನ್ಯಾಯಾಲಯದಲ್ಲಿ ಸತತ 2ನೇ ಬಾರಿ ಈಗ ಭಾರಿ ಮುಖಭಂಗ ಆಗಿದೆ. ಚುನಾವಣಾ ಆಯೋಗದ ಖಡಕ್ ಆದೇಶಕ್ಕೆ ಈಗ ಸುಪ್ರೀಂ ಕೂಡ ಮುದ್ರೆಯನ್ನ ಒತ್ತಿರುವಂತದ್ದು, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಓಕೆ, ಕೇಂದ್ರ ಸರ್ಕಾರದ ಸಿಬ್ಬಂದಿಗಳೇ ಹೋಗಕ್ಕೆ ಅವಕಾಶ ಇದೆ ಅಂತ ಹೇಳಿ, ಸ್ಥಳೀಯ ಸಿಬ್ಬಂದಿಗೆ ನೋ ಎಂಟ್ರಿ ಅಂತ ಹೇಳಿ ಈಗ ಮುಲಾಜಿದೆ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಚುನಾವಣಾ ಆಯೋಗದ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನ ಕೂಡ ಒಪ್ಪಿಸಿದೆ. ಸುಪ್ರೀಂ ತೀರ್ಪಿನಿಂದ ಟಿಎಂಸಿಯ ತಂತ್ರಗಾರಿಕೆ, ಸಾಕಷ್ಟು ರೀತಿಯಾದಂತಹ ಸರ್ಕಸ್ ಆಗಿರ್ಬೋದು, ಈ ರಣತಂತ್ರಗಾರಿಕೆಯನ್ನಾಗಿರ್ಬೋದು, ಎಲ್ಲಾ ರೀತಿಯಾದಂತಹ ಕಾರ್ಯತಂತ್ರವನ್ನ ಕೂಡ ಹೆಣೆಯುವಂತಹ ಕೆಲಸ ಆಯಿತು ಮಮತಾ ಬ್ಯಾನರ್ಜಿ ಅವರಿಂದ. ಆದ್ರೆ ನಿರಂತರವಾಗಿ ಏನು ವಾದವನ್ನ ಹೂಡ್ತಾ ಬಂದ್ರಲ್ಲ, ಕೇಂದ್ರ ಸರ್ಕಾರದ ಸಿಬ್ಬಂದಿಗಳು ಬೇಡ ಅನ್ನುವಂತಹ ಲೆಕ್ಕಾಚಾರ ಅವರದ್ದು. ಆದ್ರೆ ದೀದಿಯ ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ, ಅಲ್ಲಿರುವಂತಹ ಸ್ಥಳೀಯರು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ನೇಮಕಗೊಳಿಸಿ ಅಂತ ಹೇಳಿ. ಆದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ. ಸಾಕಷ್ಟು ಬಾರಿ ವಾದವನ್ನ ಕೂಡ ಹೂಡಿದ್ರು. ಆದ್ರೆ ಈಗ ನಿಜಕ್ಕೂ ಈ ದೀದಿಗೆ ಭಾರಿ ಮುಖಭಂಗ ಆಗಿದೆ, ಹಿನ್ನಡೆ ಆಗಿರುವಂಥದ್ದು. ಮತ ಎಣಿಕೆ ಕೇಂದ್ರದಲ್ಲಿ ಸಿಬ್ಬಂದಿ ಹಾಜರು ಬಗ್ಗೆ ಕೋರ್ಟ್ನಲ್ಲಿ ತಕರಾರು ಎತ್ತಿದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಿಬ್ಬಂದಿಗಳು ಆ ಒಂದು ಮತ ಎಣಿಕೆ ಕಾರ್ಯಕ್ರಮದಲ್ಲಿ, ಅಂದ್ರೆ ಕಾರ್ಯದಲ್ಲಿ ಕೇಂದ್ರ ಸರ್ಕಾರದ ಸಿಬ್ಬಂದಿಗಳು ಇರಬಹುದೇ ಅಂತ ಹೇಳ್ಬಿಟ್ಟು ಈಗ ಸುಪ್ರೀಂ ಕೋರ್ಟ್ ಮುದ್ರೆಯನ್ನ ಒತ್ತಿದೆ. ನೋಡಿ, ಈಗ ಏನು ಈ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಇನ್ನೇನು ಹೊರಬೀಳುತ್ತೆ, ಎಲ್ಲರ ಚಿತ್ತ ಈ ಚುನಾವಣೆಯ ರಿಸಲ್ಟ್ನತ್ತ ಅನ್ನುವ ಹಾಗೆ ಎಲ್ಲ ಒಂದು ಕಡೆ ದೀದಿಗೆ ಭಯ ಕಾಡ್ತಾ ಇರುವಂಥದ್ದು, ಆಬ್ವಿಯಸ್ಲಿ ಕಾಡ್ತಾ ಇರುತ್ತೆ, ಎಲ್ಲಿ ಏನಾಗ್ಬಿಡುತ್ತೆ ರಿಸಲ್ಟ್ ಅನ್ನುವಂಥದ್ದು. ಹಾಗಾಗಿ ಈಗ ಮತ್ತೆ ಕೋರ್ಟ್ ಮೊರೆ ಹೋಗಿದ್ರು. ಸೊ ತಕರಾರನ್ನ ಕೂಡ ಎತ್ತಿದ್ರು. ಕೇಂದ್ರ ಸರ್ಕಾರದ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡೋದು ಬೇಡ, ನಮ್ಮ ಸ್ಥಳೀಯ ಸಿಬ್ಬಂದಿಗಳನ್ನ ಅಲ್ಲಿ ಹಾಜರುಪಡಿಸಬೇಕು ಅನ್ನುವಂಥ ವಾದ ಅವರದ್ದಾಗಿತ್ತು. ಆದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳಿಲ್ಲ. ಈಗ ಮತ ಎಣಿಕೆ ಕೇಂದ್ರದಲ್ಲಿ ಸಿಬ್ಬಂದಿ ಹಾಜರು ಬಗ್ಗೆ ಮಮತಾ ತಕರಾರನ್ನ ಎತ್ತಿದ್ರಲ್ಲ, ಮೊದಲು ಹೈಕೋರ್ಟ್ನಲ್ಲಿ ಇದೇ ರೀತಿಯಾಗಿ ವಾದವನ್ನ ಕೂಡ ಹೂಡಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ಭಾರಿ ಹಿನ್ನಡೆಯಾಗಿದೆ ದೀದಿಗೆ. ಮತ ಎಣಿಕೆಗೆ ಕೇಂದ್ರ ಸರ್ಕಾರದ ಸಿಬ್ಬಂದಿ ಮಾತ್ರ ಇರಲೇಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಕೂಡ ಹೇಳಿತ್ತು, ಅವರೇ ಇರಲೇಬೇಕು ಅಂತ ಹೇಳಿ. ಆದ್ರೆ ದೀದಿ ಇದಕ್ಕೆ ಒಪ್ತಾ ಇರಲಿಲ್ಲ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟೇ ಹೇಳಿದೆ ಖಡಾಖಂಡಿತವಾಗಿ ಕೇಂದ್ರ ಸರ್ಕಾರದ ಸಿಬ್ಬಂದಿಗಳಿಗೆ ಅವಕಾಶ ಇರುತ್ತೆ ಅಂತ ಹೇಳಿ.